ಸೊ ಅದ್ರ ಬಗ್ಗೆ ಮಾತಾಡಲ್ಲ. ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ ನನಗೆ ವಿರೋಧ ಪಕ್ಷದವರಿಗೆ. $55.6%. ಆಮೇಲೆ ಫಿಸ್ಕಲ್ ಡಿಫಿಸಿಟ್ ಎಷ್ಟು ಗೊತ್ತಾ ಇರೋದು ಅವ್ರದ್ದು? 4.4%. ನಮ್ದು 3% ಒಳಗಡೆ ಇದ್ರೆ 2.95% ನಮ್ದಿರೋದು. 2.95. ಅವ್ರದ್ದು 4.4%. ಅಂದರೆ ಕೇಂದ್ರ ಸರ್ಕಾರಕ್ಕಿಂತ ನಮ್ಮ ಪರ್ಫಾರ್ಮೆನ್ಸು ಫೈನಾನ್ಷಿಯಲಿ ವಿ ಆರ್ ಇನ್ ಬೆಟರ್ ಪೊಸಿಷನ್ ದ್ಯಾನ್ ಸೆಂಟ್ರಲ್ ಗೌರ್ಮೆಂಟ್. What is fiscal deficit? Fiscal deficit ಅಂದ್ರೆ ಏನು? ಆದಾಯ ಮತ್ತು ವೆಚ್ಚ, ಸಾಲ ಬಿಟ್ಬಿಟ್ಟು, ಸಾಲ ಮೈನಸ್ ಸಾಲ ಲೋನ್ ಬಿಟ್ಟು ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಇದ್ರೆ ಅದು 3% ಒಳಗಡೆ ಇರಬೇಕು ಅಂತ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಹೇಳ್ತದೆ. ಸೊ ದಿ ಡಿಫರೆನ್ಸ್ ಬಿಟ್ವೀನ್ ರಿಸೀಟ್ಸ್ ಅಂಡ್ ಎಕ್ಸ್ಪೆಂಡಿಚರ್, if the expenditure is more than the receipts, it should be less than 3% according to the Fiscal Responsibility Act. ನಾವು 3% ಒಳಗಡೆನೇ ಇದ್ದೀವಿ. ಇದನ್ನ ನೀವು ತಿಳ್ಕೋಬೇಕು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನ 2002ರಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಮಾಡಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ಜಾರಿನಲ್ಲಿದೆ, ಬದಲಾವಣೆ ಆಗಿಲ್ಲ. ಅದರ ಪ್ರಕಾರ ನಾವು ಶಿಸ್ತನ್ನು ಮೇಂಟೈನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಆರ್ಥಿಕ ಶಿಸ್ತನ್ನು ಮೇಂಟೈನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇವೆಲ್ಲ ಡಿಮ್ಯಾಂಡ್ಸ್ಗಳಿದಾವಲ್ಲ, ಡಿಮ್ಯಾಂಡ್ಸ್ ಫಾರ್ ಗ್ರ್ಯಾಂಟ್ಸ್ ಅಂತ ಇದಾವಲ್ಲ, ಇವನ್ನೆಲ್ಲ ಮಾಡ್ತಕ್ಕಂಥದ್ದು ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಅಪ್ರೋಪ್ರಿಯೇಷನ್ ಬಿಲ್ ಅಂತಂದ್ರೆ ಏನಪ್ಪ ಅಂತಂದ್ರೆ, ಎಲ್ಲ ಖರ್ಚುಗಳನ್ನು ಕ್ರೋಢೀಕರಣ ಮಾಡಿ ನಮಗೆ ಇಷ್ಟು ಖರ್ಚು ಈ ಮುಂದಿನ ವರ್ಷ ಖರ್ಚು ಬರ್ತದೆ ಅಂತ ಕೇಳ್ತಕ್ಕಂಥ ಅಧಿಕಾರ, ಮತ್ತೆ ಇಷ್ಟು ಖರ್ಚಾಗ್ತದೆ ಅಂತ ಹೇಳ್ತಕ್ಕಂಥದ್ದಕ್ಕೆ ಒಪ್ಪಿಗೆ ಕೊಡ್ತಕ್ಕಂಥದ್ದೇ ಅಪ್ರೋಪ್ರಿಯೇಷನ್ ಬಿಲ್. ಡಿಡ್ ಯು ಫಾಲೋ ಮೀ? ಮನುಷ್ಯ ಮತ್ತೊಮ್ಮೆ ಹೇಳ್ಬೇಕಾ? ಅಪ್ರೋಪ್ರಿಯೇಷನ್ ಬಿಲ್ ಅಂತಂದ್ರೆ ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ಸ್ ಅಂತ ಇರ್ತದೆ, ಬೇಡಿಕೆಗಳು. ಆ ಬೇಡಿಕೆಗಳನ್ನೆಲ್ಲ ಒಟ್ಟುಗೂಡಿಸಿ ಕೇಳ್ತಕ್ಕಂಥದ್ದೇ ನಮಗೆ ಖರ್ಚು ಮಾಡಬೇಕು ಇಷ್ಟೊಂದು ಹಣ, ಈಗ 4,48,004 ಕೋಟಿ ಖರ್ಚು ಮಾಡಬೇಕು ಅಂತ ಕೇಳ್ತಕ್ಕಂಥದ್ದೇ ಈ ಅಧಿಕಾರ ಕೊಡ್ತಕ್ಕಂಥದ್ದೇ ಸದನ. ಈ ಸದನ ಅಧಿಕಾರ ಕೊಡ್ತಕ್ಕಂಥದ್ದಿಲ್ಲ, ಇದನ್ನ ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. I hope that I made myself very clear. ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಆಮೇಲೆ ಇವೆಲ್ಲ ಆದಮೇಲೆ ನೀವೆಲ್ಲ ಚರ್ಚೆ ಮಾಡಿ
ಪಾಸ್ ಮಾಡಿದ ಮೇಲೆ ಒಂದು ಎಂಥ ಕಮಿಟಿ ಅದು, ನೀವು ಚೇರ್ಮನ್ ಆಗಿದ್ರೆ ಯಾವ ಕಮಿಟಿ? ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ಅವರು ನಾವು ಖರ್ಚು ಮಾಡೋದನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡ್ತಾರೆ. CAG ವರದಿ ಮೇಲೆ ಪರಿಶೀಲನೆ ಮಾಡ್ತಾರೆ, ಆಡಿಟ್ ಮಾಡ್ತಾರೆ. ನಾವು ಖರ್ಚನ್ನ ಮಾಡಿರ್ತಕ್ಕಂಥದ್ದನ್ನ ಆ ಖರ್ಚು ಆ ರಿಪೋರ್ಟ್ ಮೇಲೆ ಬಿಸ್ನೆಸ್ ಎಂಥದ್ದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅವರು ಚರ್ಚೆ ಮಾಡ್ತಾರೆ. CAG ಅವರು ಆಡಿಟ್ ಮಾಡ್ತಾರೆ. ಆಡಿಟ್ ಮಾಡಿದ ಮೇಲೆ ಆ ರಿಪೋರ್ಟ್ ಬಂದ ಮೇಲೆ ರಿಪೋರ್ಟ್ ಮೇಲೆ ಚರ್ಚೆ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಕಮಿಟಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಕಮಿಟಿ. ಲೆಜಿಸ್ಲೇಚರ್ ಕಮಿಟಿ, ಆ ಲೆಜಿಸ್ಲೇಚರ್ ಕಮಿಟಿಯವರು ವರ್ಕ್ ಮಾಡ್ತಾರೆ. ಮತ್ತೆ ನೀವು ಕೂಡ ನಿಗಾ ಇಡಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮನವಿ ಏನಪ್ಪ ಅಂತಂದ್ರೆ, ಕನ್ಸರ್ನ್ ಮಿನಿಸ್ಟ್ರಿಗಳು ಮತ್ತೆ MLAಗಳು ಖರ್ಚು ಮಾಡ್ತಕ್ಕಂಥದ್ರಲ್ಲಿ, ಲೆಕ್ಕ ಕೊಡೋದ್ರಲ್ಲಿ ಇದನ್ನ ಸರಿಯಾದ ರೀತಿ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ನೋಡ್ತಕ್ಕಂಥದ್ರಲ್ಲಿ ನೀವು ನಿಗಾ ಇಡಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ಆರ್ಟಿಕಲ್ 205ರಲ್ಲಿ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ಅಂತ ಇರ್ತದೆ, ಪೂರಕ ಅಂದಾಜುಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಆರ್ಟಿಕಲ್ 205 ಕ್ಲಾಸ್ 1 ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ನಲ್ಲಿ ಸಪೋಸ್ ನಾವು ಬಜೆಟ್ನಲ್ಲಿ ಹಾಕಿರ್ತಕ್ಕಂಥ ಹಣ ಸಾಲದೆ ಹೋಗ್ಬೋದು, ಅಥವಾ ಹೊಸ ಕಾರ್ಯಕ್ರಮ ಬರ್ಬೋದು. ಇದಾಗ್ತದಲ್ಲ, ಹೆಚ್ಚುವರಿ ಖರ್ಚು ಮಾಡಬೇಕಾಗಿ ಬಂದಾಗ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಆರ್ಟಿಕಲ್ 205 ಕ್ಲಾಸ್ 1 ಅವಕಾಶ ಮಾಡಿಕೊಡ್ತದೆ. ಅದು 2%, 3%, 4%, 5%, 8%ವರೆಗೂ ಹೋಗಿದೆ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್. ಮತ್ತೆ ನಾವು ಬಜೆಟ್ ಮಂಡಿಸೋದು ರಿಸೀಟ್ಸ್ ಇರ್ಬೋದು, ಎಕ್ಸ್ಪೆಂಡಿಚರ್ ಇರ್ಬೋದು, ಅಂದಾಜುಗಳು ಇವು. ಅಂದಾಜುಗಳು ಕರಾರುವಾಕ್ಕಾಗಿ ಮಾಡೋಕ್ಕಾಗಲ್ಲ. ಕರಾರುವಾಕ್ಕಾಗಿ ಯಾಕೆ ಮಾಡ್ತೀವಿ ವಾಸ್ತವ ಇದ್ರ ಮೇಲೆ ಅಂತಂತಂದ್ರೆ, ರಿವೈಸ್ಡ್ ಎಸ್ಟಿಮೇಟ್ಸ್ ಇರ್ತದಲ್ಲ, ಅವು ಕರಾರುವಾಕ್ಕಾಗಿ ಇರ್ತವೆ. ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತ ಕರಿತೀವಿ ನಾವು. ಬಜೆಟ್ ಎಸ್ಟಿಮೇಟ್ಸು, ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತ ಎರಡು ಥರ ಇದೆ. ಬಜೆಟ್ ಎಸ್ಟಿಮೇಟ್ಸ್ ಅಂತಂದರೆ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥವು. ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತಂದರೆ ವಾಸ್ತವಾಂಶದ ಮೇಲೆ ಖರ್ಚಾಗ್ತಕ್ಕಂಥದ್ದನ್ನು ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತ ಕರಿತೀವಿ. ಇದು ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ನಮಗೆ ಈ ಸಾರಿ ಕಡಿಮೆ ಆಗಿದೆ. ಅದರಿಂದ ರಿವೈಸ್ಡ್ ಎಸ್ಟಿಮೇಟ್ಸು ಮತ್ತು ಬಜೆಟ್ ಎಸ್ಟಿಮೇಟ್ಸು, ಇದನ್ನು ಕೂಡ ಬಜೆಟ್ ಎಸ್ಟಿಮೇಟ್ಸ್ ಅಂತ ಇದೆ, ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತ ಕೂಡ ಇದೆ. ಇವನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಭಾಳ ಜಯಚಂದ್ರ ಇದ್ದಾರೆ ಹೊರಟೋದ್ನ. ಜಯಚಂದ್ರ ಇದ್ದಾನೆ, ಭಾಳ ವರ್ಷ ಶಾಸಕರಾಗಿದ್ದವರು. ಆಮೇಲೆ ಇಲ್ಲಿ ಭಾಳ ಜನ ಶಾಸಕರಾಗಿದ್ದವರು ಇಲ್ಲೂ ಇದ್ದಾರೆ. ಮುನಿಯಪ್ಪನವ್ರು ಇದ್ದಾರೆ. ಭಾಳ ಜನ ಶಾಸಕರಾಗಿದ್ದವರು 2 ಸಾರಿ, 3 ಸಾರಿ, 4 ಸಾರಿ, 5 ಸಾರಿ, 6 ಸಾರಿ
7 ಸಾರಿ ಆಗಿರೋರು ಇದು ಕೂಡ ಇದ್ದಾರೆ. ನಾನು 7 ಚುನಾವಣೆಗಳಲ್ಲಿ